ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನಾವು ಕಡಿಮೆ ದುಡ್ಡಿಂದ ಕಾಸ್ಟ್ಲಿ ದುಡ್ಡು ಟೇಸ್ಟ್ ರಿವ್ಯೂ ಮಾಡಕ್ಕೆ ಬಂದಿದ್ದೀವಿ ಗೈಸ್. ಇವಾಗ ನಾವು ಮೋಜೋ ಪಿಜ್ಜಾಗೆ ಬಂದಿದ್ದೀವಿ. ನೋಡಿ ಇಲ್ಲಿ ಬಾಕ್ಸು ಚಂದ್ರ ಹೋಟೆಲ್ ಐತೆ, ಮೋಜೋ ಪಿಜ್ಜಾ ಬಾಕ್ಸ್ ಅಂತ. ಇವಾಗ ಬಂದಿದ್ದೀವಿ, ಅಲ್ಲಿ ಆಕಾಶ್ ಬ್ರೋ ಹೋಗ್ತಾ ಇದ್ದಾರೆ. ಇವಾಗ ನಿಮಗೆ ಕಡಿಮೆ ದುಡ್ಡಿಂದ ಜಾಸ್ತಿ ದುಡ್ಡು ಯಾವುದು ಕಡಿಮೆ ದುಡ್ಡಿನ ಚೆನ್ನಾಗಿದೆಯಾ ಪಿಜ್ಜಾ ಅಂತ ರೇಟಿಂಗ್ ಕೊಡಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಲೆಟ್ಸ್ ಗೋ ಗೈಸ್, ಹೋಗೋಣ. ಟೇಸ್ಟ್ ಮಾಡಕ್ಕೆ ರೆಡಿ, ನಾ ರಿವ್ಯೂ ಕೊಡೋಕ್ಕೆ ಟೇಸ್ಟ್ ಮಾಡಕ್ಕೆ ರೆಡಿ ಆಗಿದ್ದೀನಿ. ದೂರ ನಿಂತ್ಕೊಳ್ಳಿ. ಇವತ್ತು ಜೋರಾಗಿ ಮಾತಾಡ್ತೀನಿ, ನನಗೂ ಜೋಶ್ ಇದೆ. ಇವತ್ತು ತಲೆಗೆಡ್ಸ್ಕೊಂಬೇಡಿ, ನಿಮ್ಮ ಮೈಕಲ್ಲಿ ಎಲ್ಲ ರೆಕಾರ್ಡ್ ಆಗುತ್ತೆ. ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ಪಿಜ್ಜಾಸ್ಗೆ ಹೋಗೋಣ ಬನ್ನಿ ಗೈಸ್. ಲೆಟ್ಸ್ ಗೋ ಗೈಸ್. ಇವಾಗ ಹೋಗಿ ನಿಮಗೆ ಟೇಸ್ಟ್ ಮಾಡಿಬಿಟ್ಟು ಕಡಿಮೆ ದುಡ್ಡಿಂದ ಜಾಸ್ತಿ ದುಡ್ಡಿಗೆ ಇವಾಗ ಯಾವ್ಯಾವ ಪಿಜ್ಜಾ ಬ್ರ್ಯಾಂಚ್ ಇದೆಯೋ ಎಲ್ಲ ಪಿಜ್ಜಾ ಬ್ರ್ಯಾಂಚಲ್ಲೂ ಟ್ರೈ ಮಾಡಿ ನಿಮಗೆ ಟೇಸ್ಟ್ ಮಾಡಿ ರೇಟಿಂಗ್ ಕೊಡ್ತಾ ಹೋಗ್ತಿದ್ದೀವಿ. ಬನ್ನಿ ಗೈಸ್ ನೋಡಿ ಹೋಗ್ತಾ ಇದ್ದೀವಿ. ಹಾಂ, ಪ್ಲಾನಿಂಗ್ ಕ್ಲೋಸಾ? 15 days ಕ್ಲೋಸ್ ಆಗೋಯ್ತಾ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. किधर है अनदर शो? ये मैनेजर भी नहीं है और इसका जो इंचार्ज होता है ना वो भी नहीं है. 15 days इसलिए क्लोज चल रहा है ಗೈಸ್. ಇಲ್ಲಿ ಕ್ಲೋಸ್ ಆಗಿಬಿಟ್ಟಿದೆ ಅಂತೆ, ನಮ್ಗೆ ಗೊತ್ತೇ ಇಲ್ಲ. ಕ್ಲೋಸ್ ಆಗಿದೆ ಅಂತೆ, 15 ದಿವಸದ ಹಿಂದೆಯಿಂದ ಕ್ಲೋಸ್ ಆಗಿದೆ ಅಂತೆ. ಇನ್ನೂ ತೆಗ್ದಿಲ್ವಂತೆ, ಬೋರ್ಡ್ನ ತೆಗಿತಾರಂತೆ. ಇವಾಗ ಬೇರೆ ಬ್ರ್ಯಾಂಚ್ಗೆ ಹೋಗಿ, ಬೇರೆ ಪಿಜ್ಜಾ ಬ್ರ್ಯಾಂಚ್ಗೆ ಹೋಗಿ ಟ್ರೈ ಮಾಡಿ ರಿವ್ಯೂ ಕೊಡ್ತೀವಿ. ಬನ್ನಿ ಗೈಸ್ ಫೈನಲಿ 69 ಪಿಜ್ಜಾಗೆ ಬಂದಿದ್ದೀವಿ. ಇದೇ ಸ್ಟಾರ್ಟಿಂಗ್ ಪ್ರೈಸು, ನಮ್ಗೆ ಗೊತ್ತಿರೋದು ಸ್ಟಾರ್ಟಿಂಗ್ ಪ್ರೈಸ್ ಅಂದರೆ ಇದೇನೆ. ಅಲ್ಲಿ ಕ್ಯಾನ್ಸಲ್ ಆಗಿತ್ತಲ್ಲ, ಅಲ್ಲಿ 15 ದಿನ ಆಗಿತ್ತಂತೆ ಕ್ಲೋಸ್ ಮಾಡಿ. ಅದಕ್ಕೆ ಇವಾಗ ಅಂಗಡಿ ಹೆಸರೇ 69 ಅಂತ. ನೋಡಿ ಇವಾಗ ಒಳಗಡೆ ಹೋಗ್ಬಿಟ್ಟು ಟೇಸ್ಟ್ ಮಾಡಿ ರಿವ್ಯೂ ಕೊಡ್ತೀವಿ. ಲೆಟ್ಸ್ ಗೋ ಗೈಸ್. ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಗೈಸ್ ಫೈನಲಿ ನೋಡಿ 69 ಸ್ಪೆಷಲ್ ಪಿಜ್ಜಾ ಬಂದಿದೆ. ಇವಾಗ ನಿಮಗೆ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀವಿ, ಕಡಿಮೆ ದುಡ್ಡು ಜಾಸ್ತಿ ಚೆನ್ನಾಗಿದೆಯಾ ಅಥವಾ ಜಾಸ್ತಿ ದುಡ್ಡು ಚೆನ್ನಾಗಿದೆಯಾ ಅಂತ. ಆಹಾ, ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ತಿನ್ನೋಣ. ನೋಡಿ ಚೀಸ್ ಎಲ್ಲ ಹಾಕಿದ್ದಾರೆ. ಅಯ್ಯೋ, ಆಕಾಶ್ ಪುರ ಟೇಸ್ಟ್ ಮಾಡಿ ಗೈಸ್. ಇವಾಗ 69 ಸ್ಪೆಷಲ್ ಪಿಜ್ಜಾನ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀವಿ. 69 ಅಂದರೆ ಎಲ್ಲ ಸೇರ್ಸ್ ಮಿಕ್ಸ್ ಮಾಡಿ ಹೊಡೆಯೋದ? ಹಾಂ, ಒಂಥರ ಏನದು ಜಾಸ್ತಿ ಸ್ವೀಟ್ ಹಾಕ್ಬಿಟ್ಟವ್ರೆ ಗೈಸ್, ಅಂದರೆ ಜಾಸ್ತಿ ಸಾಸ್ ಹಾಕ್ಬಿಟ್ಟವ್ರೆ. ಅದರಿಂದ ಗೈಸ್ ಒಂದು ಸ್ವಲ್ಪ ಸ್ವೀಟ್ ಇರೋದ್ರಿಂದ ಅದರಿಂದ ನಾನು ಒಂದು ಸ್ವಲ್ಪ ಇಷ್ಟ ಆಗ್ತಿಲ್ಲ. ಅಂದರೆ 69 ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇದೆ. ಟೇಸ್ಟಿಂಗಲ್ಲೂ ಸ್ವಲ್ಪ ಮಿಸ್ಟೇಕ್ ಇದೆ. 10ಗೆ 4 ಕೊಡ್ತೀನಿ ಗೈಸ್. ಆಕಾಶ್ ಪುರ ನೀವು ಇವಾಗ ಆಕಾಶ್ ಪುರ ತಿನ್ಬಿಟ್ಟು ಹೇಳ್ತಾರೆ. ಟೇಸ್ಟ್ ಮಾಡ್ತಿದ್ದೀನಿ, ಜ್ವರ ಮಾತ್ರ. ಟೇಸ್ಟ್ ಅಂತೂ ಚೆನ್ನಾಗಿದೆ. ನೋಡೋಣ, ನಾನು ರೇಟಿಂಗ್ ಏನು ಕೊಡ್ತೀನಿ ಅಂತ ಅದ್ರ ಮೇಲೆ ಡಿಪೆಂಡು. ನೋಡೋಣ ಗೈಸ್. ಅದು ಸ್ವಲ್ಪ ಪಿಜ್ಜಾ ಬಂದಿದ್ದೀರ, ಅದು ಸ್ವಲ್ಪ ಸ್ವೀಟು. ಇದು ಎಡ್ಜ್ ಐತಲ್ಲ, ಎಡ್ಜ್ದು ಸ್ವಲ್ಪ ಸ್ವೀಟ್ ಐತೆ ಬನ್ನು. ಗೈಸ್ ಫೈನಲಿ ತಿಂದಿದ್ದೀವಿ. ಮಾಡಿರೋದು ಒಂದೇ ಪಿಜ್ಜಾ, ತಿಂದು ಮುಗ್ತಿದ್ದೀವಿ. ರೇಟಿಂಗ್ಸ್ ಇವಾಗ ಆಕಾಶ್ ಬ್ರೋ ಕೊಡ್ತಾರೆ. ಏನು ಹೇಳಿ? ಟೇಸ್ಟು ಓಕೆ, ಅದರಿಂದ ನಾನು 5.5 ಕೊಡ್ತೀನಿ. ಓಕೆ ಟೇಸ್ಟು. ಈ 69 ಫುಡ್ ಅಂಗಡಿಗೆ ನೋಡಿ, ಇದು ಸ್ಟಾರ್ ಸುವರ್ಣದು ಬೊಂಬಾಟ್ ಭೋಜನ ಅವರು. ಗೈಸ್ ಫೈನಲಿ ಅಲ್ಲಿ 69 ಪಿಜ್ಜಾ ಆದಮೇಲೆ ನೆಕ್ಸ್ಟು ಪಿಜ್ಜಾ ಹಟ್ಗೆ ಬಂದಿದ್ದೀವಿ. ಇವಾಗ ಒಳಗಡೆ ಪಿಜ್ಜಾ ಹಟ್ಗೆ ಹೋಗ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರಿಗೆ ಗೊತ್ತಾಗದಿರೋ ಥರ ವೀಡಿಯೋ ಮಾಡ್ತೀವಿ. ಲೆಟ್ಸ್ ಗೋ ಗೈಸ್. ರೇಟಿಂಗ್ಸ್ ಎಷ್ಟು ಕೊಡ್ತೀವಿ ಗೊತ್ತಿಲ್ಲ, ಟೇಸ್ಟ್ ಚೆನ್ನಾಗಿರೋಷ್ಟು ಕೊಡ್ತೀವಿ. ಇವಾಗ ಪಿಜ್ಜಾ ಹಟ್ಗೆ ಹೋಗ್ತಾ ಇದ್ದೀವಿ ಗೈಸ್. ಇವಾಗ ಇಲ್ಲಿ ಪಿಜ್ಜಾ ಹಟಲ್ಲಿ 79 ರೂಪೀಸ್ ಅಂತ ಹಾಕವ್ರೆ. ಒಂದೇ ಒಂದು ಪಿಜ್ಜಾ ಬುಕ್ ಮಾಡಿರೋದು, ಅವಾಗಲಿಂದ ಟೇಸ್ಟ್ ಮಾಡಿ ಸಾಕಾಗ್ಬಿಟ್ಟೈತೆ. ಇವಾಗ ಒಂದೇ ಒಂದು ಮಾಡಿರೋದಷ್ಟೇ.
ಗೈಸ್ ಇವಾಗ ನಾವು ಡಾಮಿನೋಸಿಗೆ ಬಂದಿದ್ದೀವಿ ನೋಡಿ. ಡಾಮಿನೋಸಲ್ಲಿ ಚೆನ್ನಾಗಿರುತ್ತಾ ಇಲ್ವಾ? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಡಾಮಿನೋಸಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೈಸ್ ಫೈನಲಿ ಬಂದಿದೆ ನಾವು ಆರ್ಡ್ರ್ ಮಾಡಿರೋದು ನೋಡಿ. ಒಂದು ಕೋಕು ಮತ್ತು ಪಿಜ್ಜಾ ಇರಿ. ಇಸ್ ನೋಡಿ ನೆಗೆಟ್ಸು, ವೆಜ್ ನೆಗೆಟ್ಸ್ ಬಂದಿದೆ. ಅದ್ರ ಜೊತೆಗೆ ಏನೋ ಪಲ್ಯ ಕೊಟ್ಟಿದ್ದಾರೆ, ಪಲ್ಯ ಥರ. ಒಂದು ಪಿಜ್ಜಾ, ಒಂದು ಕೋಕು. ಆಕಾಶ್ ಬ್ರೋ ಟೇಸ್ಟ್ ಮಾಡ್ಬಿಟ್ಟು ಹೇಳಿ ಬೇಗ. ಏನು ಆನ್ಲೈನ್ ಆರ್ಡ್ರ್ ಮಾಡಿದ್ದೀರಾ? ಬಾಕ್ಸಲ್ಲಿ ಕೊಟ್ಟವರಲ್ಲ? ಇಲ್ಲ, ಇಲ್ಲೇ ಹಿಂಗೇನೆ ಕೊಡೋದು. ಬಟಾರ್ ಹಾಕೋರೆ ಗಮ್ ಅಂತ ಇತ್ತು. ಫಸ್ಟು ನೆಗೆಟ್ಸ್ ತೊಗೊಂಡಿದ್ದಾರೆ ನಮ್ಮ ಆಕಾಶ್ ಬ್ರೋ. ಹಾಂ ಅದೇನೋ ಗೊತ್ತಿಲ್ಲ, ಅದ್ರ ನೆಗೆಟ್ಸ್ಗೆ ಹಾಕೊಂಡು ತಿನ್ನೋದು ಅನ್ಸುತ್ತೆ. ಹೆಂಗೈತೆ ಟೇಸ್ಟು? ಗೈಸ್ ನೆಗೆಟ್ಸ್ನ ತಿನ್ಬಿಟ್ಟು ಹೇಳ್ತಾ ಇದ್ದಾರೆ. ಗೈಸ್ ಇದೇನು ಅಂದರೆ ಗೊತ್ತಾಗಲ್ಲ. ನೆಗೆಟ್ಸು ಅದಾ ಸಾಸ್ ಥರ ಇದೆ. ರೇಂಜ್ ಚೆನ್ನಾಗಿದೆ ಇದು. ನಗೆಟ್ಸ್ ಮಾತ್ರ ಟೇಸ್ಟ್ ಮಾಡ್ತಿದ್ದೆ. ಸಾಸ್ ಇಲ್ಲೇ ಇಲ್ವಾ ಬಾಟಲು? ನಾನು ಅದೇ ನೋಡೇ ಇಲ್ಲ, ಏನು ಸಾಸೇ ಕೊಟ್ಟಿಲ್ಲ ಅಂತ. ಅವ್ರು ಸರಿಯಾಗಿ ಕಟ್ ಮಾಡಿ ಕೊಟ್ಟಿಲ್ಲಲ್ಲ. ಗೈಸ್ ನೋಡಿ ಸ್ವಲ್ಪ ಜೋರಾಗಿ ಮಾತಾಡಿ ಆಕಾಶ್ ಬ್ರೋ. ಗೈಸ್ ಸಾಸ್ ಹಾಕ್ಕೊತಿದ್ದೀನಿ ಟೇಸ್ಟ್ ಮಾಡೋದಕ್ಕೆ. ಸಕ್ಕತ್ತಾಗಿದೆ. ಹೆಂಗೈತೆ? ಅಲ್ಟಿಯಾ? ಇದು ಮಶ್ರೂಮ್ದಾಗಿರೋದ್ರಿಂದ ವೆಜ್ ಅಲ್ವಾ, ಸಕ್ಕತ್ತಾಗಿ ಟೇಸ್ಟ್ ಕೊಡ್ತಾ ಇದೆ. ರೋಸ್ಟು ಸಕ್ಕತ್ತಾಗಿದೆ. ರೇಟಿಂಗ್ಸು? ರೈಟಿಂಗ್ಸ್ ಬಂದು ಇದಕ್ಕೆ 10ಗೆ 7.5. 7.5. ಅಷ್ಟೊಂದು ಚೆನ್ನಾಗಿದೆ. ಗೈಸ್ ಇವಾಗ ನಾನು ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ. ಇದನ್ನ ಕ್ರೀಮಿ ಐತೆ ಗೈಸ್. ನಾನು ಅಷ್ಟೇ 10ಗೆ 7.5 ಕೊಡ್ತೀನಿ. ನನಗೆ ಪಿಜ್ಜಾ ಹಟ್ಗಿಂತ ಇಷ್ಟ ಆಯ್ತಪ್ಪ. ಗೈಸ್ ನೋಡೋಣ, ಎಲ್ಲ ಕಡೆನೂ ಟೇಸ್ಟ್ ಸತಿ ಏನೋ ಅವ್ರು ಕೇಳಿದ್ರು ಅಂತ ಗೊತ್ತಿಲ್ಲ, ನೋಡೋಣ. ಆಕಾಶ್ ಬ್ರೋ 10ಗೆ 7.5 ಕೊಟ್ಟಿದ್ದಾರೆ. ನಾನು ಅಷ್ಟೇ 7.5 ಕೊಟ್ಟಿದ್ದೀನಿ ನೋಡಿ. ಕೋಕು ಕೊಟ್ಟವ್ರೆ, ಒಂದು ಸಪ್ರೇಟ್ ಬಾಟಲ್ ಕೊಟ್ಟಿರ್ತಾರೆ, ಅದಕ್ಕೆ ನಾವು ಗ್ಲಾಸ್ ಕೊಟ್ಟರು. ಫೈನಲಿ ಎಲ್ಲ ಮುಗಿಸಿದ್ದೀವಿ ನೋಡಿ, ಏನೂ ಬಿಟ್ಟಿಲ್ಲ. ಡಾಮಿನೋಸೇ ಬೇರೆ ಬ್ರಾಂಚ್ಗಳೇ ಅಲ್ಟಿ ಇತ್ತು ಮಾತ್ರ ಟೇಸ್ಟು. 6 ಫ್ಲೇವರ್ಸು ಒಂದರಲ್ಲೇ ಇರೋದನ್ನ ತಿನ್ನಕ್ಕೆ ಹೋಗೋಣ. 6 in 1 ಅಂತ ಅದು. ಗೈಸ್ ಹೌದು, ಡಾಮಿನೋಸಲ್ಲಿ 6 in 1 ಹೋಗಿ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀವಿ. ನೋಡ್ಬಿಟ್ಟು ಅದಕ್ಕೆ ಇನ್ಕ್ರೀಸ್ ಮಾಡೋಣ ರೇಟಿಂಗ್ಸು ಡಾಮಿನೋಸ್ಗೆ. ಯಾರೇ ವಿಸಿಟ್ ಮಾಡೋದಾದರೂ ಡಾಮಿನೋಸ್ ವಿಸಿಟ್ ಮಾಡಿ. ಇವಾಗ ನನಗೆ ಇಷ್ಟ ಆಗಿದೆ ಅಂದರೆ ಡಾಮಿನೋಸ್ ಒಂದೇ, ಆಕಾಶ್ ಬ್ರೋಗೂ ಡಾಮಿನೋಸ್ ಒಂದೇ ಇಷ್ಟ ಆಗಿದ್ದು. ಇವಾಗ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ.